ಎಷ್ಟು ದುರಹಂಕಾರ ಅವಳಿಗೆ. ನಿನಗೇನು ಕಡಿಮೆ ಆಗಿದೆ ಅಂತ ನಿನ್ ಮಾತು ಕೇಳಲ್ಲ ಅವಳು. ಅವಳು ಕೋತಿ ಅಂತ ಮುಖನ ಒಂದ್ಸರಿನಾದ್ರೂ ಕನ್ನಡಿ ನೋಡ್ಕೊಂಡಿದ್ದಾಳಂತ. ನೀನೇನು ತಲೆ ಕೆಡ್ಸ್ಕೊಬೇಡಕಂದ. ನಿನ್ನಂತ ಸುಂದರವಾದ ಹುಡುಗ ಅವಳನ್ನ ತಿರುಗಿ ನೋಡೋದಕ್ಕೂ ಅವಳು ಪುಣ್ಯ ಮಾಡಿರ್ಬೇಕು. ಏನೋ ಹೋಗ್ಲಿ ಪಾಪ ಅಂತ ನೀನು ಅವಳನ್ನ ಪ್ರಪೋಸ್ ಮಾಡಿದ್ಯಾ, ಅದನ್ನ ಅವಳು ಒಪ್ಕೊಳ್ಳೇಬೇಕು. ಅವಳಿಗೆ ಬೇರೆ ದಾರಿನೇ ಇಲ್ಲ ಕಣೋ. ನೋಡು, ಈ ಆಸ್ತಿ, ಈ ಮನೆತನದ ಹೆಸರು ಇದು ಬಿಟ್ರೆ ಅವಳ ಹತ್ರ ಬೇರೆ ಏನಿದೆ ಹೇಳು? ಅದು ಅಲ್ದೆ ನೀನಲ್ದೆ ಅವಳನ್ನ ಬೇರೆ ಯಾವ ಹುಡುಗ ಮದುವೆ ಆಗ್ತಾನೆ? ಮಾಮ್ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಿ. ಅವಳು ನನ್ನ ಬಗ್ಗೆ ಮಾತಾಡೋದಕ್ಕೆ ಮನೆಯವ್ರ ಮುಂದೆ ಹೆಸಿಟೇಟ್ ಮಾಡ್ತಿದ್ದಾಳೆ. ಹೇಗೆ ಒಪ್ಪಿಸ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಸರಿಯಾಗಿದೆಯಾ ಕಣೋ. ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರು. ಅವಳು ಈಗ ನಿನ್ನ ಹತ್ರ ಮಾತಾಡದೇ ಇರಬಹುದು, ಆದ್ರೆ ನಮ್ಮ ಪ್ಲಾನ್ ಪ್ರಕಾರ ಅವಳು ನಮ್ಮ ದಾರಿಗೆ ಬರಲೇಬೇಕು. ಅವಳು ಬೇರೆ ಆಪ್ಷನ್ ಇಲ್ಲ ಕಂದ. ಈಗ ನೀನೇನು ಗಡಿಬಿಡಿ ಮಾಡ್ಬೇಡ, ಸುಮ್ಮನೆ ಇದ್ಬಿಡು. ಮೀನು ಸರಿಯಾಗಿ ಗಾಳಕ್ಕೆ ಸಿಕ್ಕಾಕೊಳ್ಳೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಸಿಕ್ಕಾಕೊಂಡ್ಮೇಲೆ ಅದು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದ್ಸರಿ ನಿನ್ ಕೈಗೆ ಬಂದ ಮೇಲೆ ನೀನ್ ಹೇಗ್ ಬೇಕೋ ಹಾಗೆ ಆಟ ಆಡಿಸಬಹುದು. ಆಮೇಲೆ ನಮ್ಮದೇ ರಾಜ್ಯ, ನಮ್ಮದೇ ರಾಜ್ಯಭಾರ. ಏನಂತೀಯ? ಓಕೆ ಅಮ್ಮ. ಎಲ್ಲ ಆಗಿದ್ದು ಆ ಮಾಯನಿಂದ. ಎಲ್ಲಿಂದ ಬಂದ್ಲು ಅವಳು? ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಆಗಿರೋದನ್ನ ಬದಲಾಯಿಸಕ್ಕಾಗತ್ತಾ? ಇವಾಗ ಮುಂದೆ ಏನ್ ಮಾಡೋಣ ಅಂತ ಯೋಚನೆ ಮಾಡಿ ಮೊದಲು ಆ ಮಾಯನ ಮನೆಯಿಂದ ಹೊರಗೆ ಹಾಕ್ಬೇಕು. ಅವಳು ಹೋದ್ಮೇಲೆನೆ ನಮ್ಮ ಕೆಲಸ ಸುಲಭ ಆಗೋದು. ಅದೇಗೆ? ನಾನು ಮಾಳ್ವಿಕಾ ಮೇಡಮ್ ಹತ್ರ ಮಾಯಾ ಬಗ್ಗೆ ಎಲ್ಲ ಹೇಳಿದ್ದೀನಿ. ಆದರೆ ಅವ್ರು ಅನ್ಕೊಂಡಿರೋದು ಈ ಮನೆಗೆ ಮತ್ತೆ ನಿಮಗೆ ಮಾಯನೇ ಕೊನೆ ಕೊಂಡೆ ಅಂತ. ಈ ಥರ ಇರುವಾಗ ಮಾಯನ ಮನೆಯಿಂದ ಆಚೆ ಕಳ್ಸಕ್ಕೆ ಅವ್ರು ಸುತಾರಾಮ್ ಒಪ್ಪೋದಿಲ್ಲ. ನಿಜ ದುರ್ಗಾ, ಪಾಪ ಅತ್ತೆಗೆ ಮಾಯನ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು ತುಂಬ ಒಳ್ಳೆಯವರು. ನಾನು ಬದುಕಿರೋವಾಗ ಅವ್ರು ನನ್ನ ಸ್ವಂತ ಮಗಳಿನ ಥರ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅವ್ರ ಈ ಮನೆಗೆ ಆಧಾರ. ಈ ಮನೇಲಿರೋರು ಎಲ್ರಿಗೂ ಅವ್ರ ತಾಯಿ ಥರ. ನೀನು ಅವ್ರ ಪ್ರೀತಿ ವಿಶ್ವಾಸನ ಗಳಿಸ್ಕೋಬೇಕು. ಆವಾಗ ಅವ್ರು ನಿನ್ನೂ ಸ್ವಂತ ಮಗಳಿನ ಥರ ನೋಡ್ಕೋತಾರೆ. ನನಗೆ ಯಾಕೆ ಯಾರೋ ನಮ್ಮ ಪಕ್ಕದಲ್ಲಿರೋ ಹಾಗೆ ಅನ್ನಿಸ್ತಿದೆ. ಇಲ್ಲಿ ನನ್ನ ಮತ್ತೆ ದುರ್ಗನ್ ಬಿಟ್ಟು ಬೇರೆ ಯಾರೂ ಇಲ್ಲ. ಆದ್ರೂ ಯಾಕೆ ಈ ಥರ ಅನ್ನಿಸ್ತಿದೆ? ಹಲೋ ದುರ್ಗಾ, ಆಚೆ ಹೋಗಿದ್ಯಾ? ತರಕಾರಿ ತರೋದಕ್ಕಾ? ಓ, ಲೇಟ್ ಆಗುತ್ತಾ? ಓಕೆ ಓಕೆ, ಸರಿ, ಆರಾಮಾಗಿ ಬಾ. ಅವ್ರ ಹತ್ರನೇ ಸೈನ್ ಹಾಕ್ಸ್ಲಾ?
ಏನು ಅದೇಗ್ ಸಾಧ್ಯ? ದುರ್ಗಾ ಯಾಕಷ್ಟಿತ್ತು ಒಬ್ಬ ಸಾಮಾನ್ಯ ಮನುಷ್ಯಲು, ಯಾವಾಗ್ಲೂ ಒಂದು ಸಲ ಸರಿ, ಆದ್ರೆ ಯಾವುದೋ ಒಂದು ಸಮಯ ಅಲ್ಲ, ಸದಾ ಕಾಲ ಸಂಭಾಷಣೆ ನಡೆಸ್ತಾರೆ. ಆದ್ರೆ ಇದು ಹೇಗ್ ಸಾಧ್ಯ? ಮದ್ವೆ ಸಮಯದಲ್ಲಿ ಮಾತ್ರ ಅವರಿಬ್ರು ಒಂದಾಗಿದ್ರು ಅಂತ ಅಂದ್ಕೊಂಡಿದ್ದೆ, ಅದು ಅಂಬಿಕನ್ ಕಾರಣದಿಂದ. ಆದ್ರೆ ಅವರಿಬ್ರು ಇಡೀ ದಿನ ಮಾತಾಡ್ಕೊಳ್ತಾರೆ ಅಂದ್ರೆ ಎಲ್ಲಾ ಸಮಯದಲ್ಲೂ ದುರ್ಗನ್ಗೆ ಅಂಬಿಕಾ ಕಾಣಿಸಿದಾಳೆ ಅಂದಾಗಾಯ್ತು. ಇದೆಲ್ಲ ನಿಜನಾ? ಇದೆಲ್ಲ ಮಾಡಿದ್ ನೀವೇ ಅಂತ ನನಗೆ ಗೊತ್ತು, ಆದ್ರೆ ಹೇಗೆ ಮಾಡಿದ್ರಿ? ಅವರಿಬ್ರು ಯಾಕೆ ಮಾತಾಡ್ಕೊಳ್ತಾ ಇದ್ದಾರೆ? ಈ ದುರ್ಗಾ ಯಾರು? ಅಂಬಿಕಾ ದುರ್ಗನ್ನ ತನ್ನ ಆಯುಧ ಅನ್ನೋ ತರ ಬಳಸ್ಕೊತಾ ಇದ್ದಾಳ, ಆದ್ರೆ ದುರ್ಗನೇ ಯಾಕೆ? ಅವಳಲ್ಲಿ ಅಂಥ ಶಕ್ತಿ ಏನಿದೆ? ಪ್ರತಿ ಸಲನೂ ನನ್ನ ದಾರಿಗೆ ಆ ದುರ್ಗನೇ ಅಡ್ಡ ಬರ್ತಾ ಇರೋದು. ಇಲ್ಲ, ಇನ್ನು ನಾನು ಇದನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ನನ್ನ ಮುಂದಿರೋ ದೊಡ್ಡ ಸವಾಲಂದ್ರೆ ದುರ್ಗಾ ಅನ್ನಿಸ್ತಿದೆ. ಇನ್ನು ನೀನು ಸದಾಕಾಲ ಅವ್ರನ್ನ ಹಿಂಬಾಲಿಸ್ಬೇಕು. ಅವ್ರು ಆಡೋ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಂಡು ನೀನು ಬಂದು ನನಗೆ ಹೇಳಬೇಕು. ಅವರಿಬ್ಬರ ಮಧ್ಯ ಏನೋ ರಹಸ್ಯ ಇದೆ ಅಂತ ನನಗನ್ನಿಸ್ತಿದೆ. ಅದು ಗೊತ್ತಾದ್ರೆ ಮಾತ್ರ ನಮ್ಮ ಮುಂದಿನ ಹಾದಿ ಸುಲಭ ಆಗೋದು. ಹೋಗು, ಕೇಳಿಸ್ಕೊಂಡ್ ಬಾ.